ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾವು ಚಿಕ್ಕಮಂಗ್ಳೂರು ಟ್ರಿಪ್ಗೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾವು ಇವತ್ತು ಸಹನಾ ಅವ್ರ ಮದ್ವೆಗೆ ಹೋಗ್ತಾ ಇದೀವಿ. ಸಹನಾ ಅವರೇ, ಕಂಗ್ರ್ಯಾಚುಲೇಷನ್. ಮೊದಲನೇದಾಗಿ ನಾವು ಚೌಟ್ರಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆನೆ ನಮಗ್ ಕಾಣಿಸಿದ್ದು ಬರೀ ಮದ್ವೆ ಹುಡುಗ ಮಾತ್ರ. ಆದ್ರೆ ಮದ್ವೆ ಹುಡುಗಿನೇ ಇರ್ಲಿಲ್ಲ, ಯಾಕಂದ್ರೆ ಇನ್ನೂ ಹುಡುಗಿನೇ ಬಂದಿರ್ಲಿಲ್ಲ. ನೆಕ್ಸ್ಟ್ 6 ತಿಂಗಳಲ್ಲಿ ದಿಲ್ನಾದ್ ಮದ್ವೆ. ಯಾವ್ದು ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ನಾವು ಸೀದಾ ಹೋಗಿ ಬಿಸಿ ಬಿಸಿ ಇಡ್ಲಿ ವಡೆ ತಿಂತಾ ಇರ್ಬೇಕಾದ್ರೆ ನಮ್ಗೆ ಮೇಳದ ಸೌಂಡ್ ಕೇಳ್ತಾ ಬಂತು. ಆಚೆ ಹೋಗಿ ನೋಡಿದ್ರೆ ಸಹನಾ ಅವರು ಫುಲ್ ಖುಷಿಯಾಗಿ ಜಾಲಿಯಾಗಿ ಡ್ಯಾನ್ಸ್ ಆಡ್ಕೊಂಡು ಒಳಗಡೆ ಎಂಟ್ರಿ ಕೊಡ್ತಾವ್ರೆ ನೋಡಿ. ಪ್ರೊಫೆಷನಲ್ ಕ್ಯಾಮ್ರಾಮ್ಯಾನ್ಸ್ ಜೊತೆ ನಾನು ಕ್ಯಾಮ್ರಾಮ್ಯಾನ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ನಮ್ಮೆಲ್ಲರ ಜೀವನದಲ್ಲೂ ಮದುವೆ ಅನ್ನೋದು ಒಂದು ಬಹು ಮುಖ್ಯವಾದ ಹಂತ. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮಾವ, ಅತ್ತೆ ಅಂತ ಎಷ್ಟೋ ಜನರ ಕನಸಾಗಿರುತ್ತೆ ಈ ಒಂದು ಮದುವೆ. ದಾಂಪತ್ಯ ಎನ್ನುವುದು ಸುಲಭವಾದ ಮಾತಲ್ಲ. ಎಷ್ಟೇ ಕಷ್ಟದಲ್ಲಿದ್ರು, ಎಷ್ಟೇ ಸುಖದಲ್ಲಿದ್ರು, ಸಿಹಿ ಕಹಿ ಎಲ್ಲವನ್ನು ಹಂಚ್ಕೊಂಡು ಸಪ್ತಪದಿ ತುಳಿತಾ ಜೀವನ ಪೂರ್ತಿ ಅವ್ರ ಜೊತೆ ನಾವು ಜೀವನ ಮಾಡಬೇಕು. ಜಾಸ್ತಿ ಕುಯ್ತಾ ಇದ್ದೀನಿ ಅನ್ಕೋಬೇಡಿ, ಹೇಳ್ಬೇಕು ಅನಿಸ್ತು ಅದಕ್ಕೆ ಹೇಳ್ದೆ. ಅಂತೂ ಇಂತೂ ನಮ್ಮ ಲಕ್ಷ್ಮಿ ಅವ್ರಿಗೂ ಒಂದು ಒಳ್ಳೆ ಹುಡುಗ ಸಿಗ್ಬಿಟ್ಟ. ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಟ ಅನ್ಕೊಳ್ಳಿ. ಕೊನೆಗೊಂದು ಒಳ್ಳೆ ಫೋಟೋ ತಗೊಂಡು ಭರ್ಜರಿಯಾಗಿ ಊಟ ಮಾಡ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ.